Hello everyone, welcome to Navras Maths Tutorials, exercise number 12.3, second question. ನೋಡಿ ಏನು ಕೊಟ್ಟಿದ್ದಾರೆ. Draw wherever possible a rough sketch of number 1 a triangle with line and rotational symmetries of order more than 1 ಅಂತ ಕೇಳಿದ್ದಾರೆ. ನೋಡಿ ನಾವು ಈಗ ತಾನೇ ಮಾಡಿದ್ವಲ್ವಾ ಕ್ವಶನ್ ನಂಬರ್ 1 ನಲ್ಲಿ ಲೈನ್ ಆಫ್ ಸಿಮೆಟ್ರಿ, ರೋಟೇಷನಲ್ ಸಿಮೆಟ್ರಿ, ಆರ್ಡರ್ ಆಫ್ ಮೋರ್ ದನ್ 1 ಅಂದ್ರೆ ಯಾವ ಟ್ರಯಾಂಗಲ್ ಬರುತ್ತೆ ನೋಡಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸ್ಕೇಲ್ ಇಂದ ಮಾಡಿ ಎಲ್ಲಾ ಸೈಡ್ಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲಾ ಸೈಡ್ಸ್ ಈಕ್ವಲ್ ಇರ್ತವೆ, ಅದು ನಮಗೆ ಗೊತ್ತು. ಸೊ ನೋಡಿ ಮಿಡ್ ಪಾಯಿಂಟಿಗೆ ನಾವು ಈ ತರ ಲೈನ್ ಡ್ರಾ ಮಾಡಿದ್ರೆ ಲೈನ್ ಆಫ್ ಸಿಮೆಟ್ರಿ ಆಯ್ತು ಅಲ್ವಾ. ಇದು ಒನ್ ಲೈನ್ ಆಫ್ ಸಿಮೆಟ್ರಿ ಆಯ್ತು. ಅವ್ರೇನ್ ಕೇಳಿದ್ದಾರೆ, ಮೋರ್ ದನ್ 1 ಅಂತ ಕೇಳಿದ್ದಾರೆ ಅಲ್ವಾ. ನೋಡಿ ಇಲ್ಲಿನೂ ಮಿಡ್ ಪಾಯಿಂಟ್ ಇಟ್ಟು ನೋಡ್ರಿ, ಇಲ್ಲಿ ಒಂದು ಲೈನ್ ಆಫ್ ಸಿಮೆಟ್ರಿ ಆಯ್ತು. ಆಮೇಲೆ ಇಲ್ಲಿನೂ ಮಿಡ್ ಪಾಯಿಂಟ್ ಇಟ್ಟು ಈ ವರ್ಟೆಕ್ಸ್ ಇಂದನು ನಾವು ಈ ರೀತಿ ಡ್ರಾ ಮಾಡಿದಾಗ ಇಲ್ಲಿ ಒಂದು ಲೈನ್ ಆಫ್ ಸಿಮೆಟ್ರಿ ಆಯ್ತು. ಅಂದ್ರೆ ಮೋರ್ ದನ್ 1 ಲೈನ್ ಆಫ್ ಸಿಮೆಟ್ರಿ ಆಯ್ತು. ರೊಟೇಷನಲ್ ಸಿಮೆಟ್ರಿ ಕೂಡ ಈಗ ತಾನೇ ನಾನು ತೋರಿಸ್ದೆ, ಅದು ರೊಟೇಟ್ ಮಾಡಿದಾಗ ಚೇಂಜ್ ಆಗುತ್ತೆ ಅಲ್ವಾ. ಪೊಸಿಷನ್ ಸೇಮ್ ಪೊಸಿಷನ್ ಇರುತ್ತೆ, ಬಟ್ ಸೇಮ್ ಇದು ಚೇಂಜ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಇದೆ ಅಂತ ಇಟ್ಕೊಳ್ಳಿ. ಈ ತರ ಟರ್ನ್ ಮಾಡಿದಾಗ ನೋಡಿ ಸೇಮ್ ಪೊಸಿಷನ್ ಇರುತ್ತೆ, ಈ ಪಿ ಇಲ್ಲಿ ಬಂದಿರುತ್ತೆ. ಮತ್ತೆ ನಾವು ಟರ್ನ್ ಮಾಡಿದ್ವಪ್ಪ, ಮತ್ತೆ ಸೇಮ್ ಪೊಸಿಷನ್ ಇರುತ್ತೆ, ಪಿ ಮಾತ್ರ ಇಲ್ಲಿ ಬಂದಿರುತ್ತೆ ಅಲ್ವಾ. ಸೊ ಇದನ್ನ ನಾವು ರೊಟೇಷನಲ್ ಸಿಮೆಟ್ರಿ ಅಂತೀವಿ. ಸೇಮ್ ಪೊಸಿಷನ್ ತಗೊಳುತ್ತೆ, 360 ಡಿಗ್ರಿ ಟರ್ನ್ ಮಾಡಿದಾಗ ಎಷ್ಟು ಸರಿ ತಗೊಳುತ್ತೆ, 3 ಟೈಮ್ಸ್ ತಗೊಳುತ್ತೆ. ಯಾಕಂದ್ರೆ ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ 3 ಟೈಮ್ಸ್ ಬರುತ್ತೆ ನಮ್ಗೆ. ಓಕೆ, ಈಗ ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಕ್ವಶನ್. A triangle with only one line symmetry and no rotational symmetry of order more than 1 ಅಂತ ಕೇಳಿದ್ದಾರೆ. ಅಂದ್ರೆ ಅಂತ ಟ್ರಯಾಂಗಲ್ ಓನ್ಲಿ ಒನ್ ಲೈನ್ ಆಫ್ ಸಿಮೆಟ್ರಿ ಇರಬೇಕು, ಇನ್ನು ರೊಟೇಷನಲ್ ಸಿಮೆಟ್ರಿ ಕೂಡ 1 ಇರಬೇಕು. ಸೊ ಯಾವುದೇ ಫಿಗರ್ ಆಗಲಿ ರೊಟೇಷನಲ್ ಸಿಮೆಟ್ರಿ ಅಂತ 1 ಇದ್ದೇ ಇರುತ್ತೆ. ಯಾಕಂದ್ರೆ 360 ಡಿಗ್ರಿಗೆ ರೊಟೇಟ್ ಮಾಡಿದಾಗ 1 ಟೈಮ್ ಅಂತ ಅದು ಸೇಮ್ ಪೊಸಿಷನ್ ತಗೊಳತ್ತಲ್ಲ. ಸೊ ಮಿನಿಮಮ್ 1 ಟೈಮ್ ಇದ್ದೇ ಇರುತ್ತೆ. ಸೊ ಅವರು ಅದೇ ಕೇಳಿದ್ದಾರೆ, ಓನ್ಲಿ 1 ಟೈಮ್ ಇರೋ ರೊಟೇಷನಲ್ ಸಿಮೆಟ್ರಿ ಇರೋಂತ ಟ್ರಯಾಂಗಲ್, 1 ಲೈನ್ ಸಿಮೆಟ್ರಿ. ನಮ್ಗೆ ಯಾವ್ದು ಗೊತ್ತಿದೆ ನೋಡಿ. ಫಾರ್ ಎಕ್ಸಾಂಪಲ್ ಇದು an isosceles triangle. ಓಕೆ, ಐಸೋಸ್ಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟೀಸ್ ಏನು, ಸಾರಿ, 2 ಸೈಡ್ಸ್ ಈಕ್ವಲ್ ಇರ್ತಾವಲ್ವಾ ಐಸೋಸ್ಸೆಲೆಸ್ ಟ್ರಯಾಂಗಲ್ ಅಲ್ಲಿ. ಸೊ ಈಗ ನೋಡಿ ಇದು ಮಿಡ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಇಲ್ಲಿಂದ ನಾವು ಲೈನ್ ಡ್ರಾ ಮಾಡಿದಾಗ ನೋಡಿ ಈ ರೀತಿ ಲೈನ್ ಡ್ರಾ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಲ್ವಾ, ಫೋಲ್ಡ್ ಮಾಡಿದಾಗ ಇದು 1 ಲೈನ್ ಆಫ್ ಸಿಮೆಟ್ರಿ ಆಯ್ತು. ಈ ಕಡೆ ಎಲ್ಲಾದ್ರೂ ಕಟ್ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಈ ರೀತಿ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಾ, ಆಗಲ್ಲ. ಯಾಕಂದ್ರೆ ಇವೆರಡು ಸೈಡ್ಸ್ ಮಾತ್ರ ಈಕ್ವಲ್ ಇರೋದ್ರಿಂದ ಇಲ್ಲಿ ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ಓಕೆ, ಇದು 1 ಲೈನ್ ಆಫ್ ಸಿಮೆಟ್ರಿ ಆಯ್ತು. ಇದು ರೊಟೇಷನಲ್ ಸಿಮೆಟ್ರಿ ಕೂಡ ಅಷ್ಟೇ. ಇದನ್ನು ರೊಟೇಟ್ ಮಾಡಿದಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದ್ರೆ ಆಲ್ ಸೈಡ್ಸ್ ಅಲ್ಲಿ ಈಕ್ವಲ್ ಇತ್ತು, ನಾವು ರೊಟೇಟ್ ಮಾಡಿದಾಗೆಲ್ಲ ಸೇಮ್ ಪೊಸಿಷನ್ ತಗೊಳ್ತಾ ಇತ್ತು. ಆದ್ರೆ ಇದು ಹಂಗಾಗಲ್ಲ. ಇದು ರೊಟೇಟ್ ಮಾಡಿದಾಗ ಏನಾಗತ್ತೆ ನೋಡಿ, ಈ ರೀತಿ ಆಗತ್ತೆ ಅಲ್ವಾ. ಆಮೇಲೆ ರೊಟೇಟ್ ಮಾಡಿದಾಗ ಈ ರೀತಿ ಆಗತ್ತೆ, ಸೇಮ್ ಪೊಸಿಷನ್ ತಗೊಳ್ಳೋದೇ ಇಲ್ಲ. ಯಾಕಂದ್ರೆ ಇದಕ್ಕೆ 2 ಸೈಡ್ಸ್ ಈಕ್ವಲ್ ಇರ್ತವೆ ಅಲ್ವಾ. ಮತ್ತೆ 4th ಟೈಮ್ ರೊಟೇಟ್ ಮಾಡಿದಾಗ ನೋಡಿ ಈ ರೀತಿ ಆಗತ್ತೆ, ಈ ರೀತಿ ಆಗತ್ತೆ. ಅಂದ್ರೆ ಓನ್ಲಿ 1 ಟೈಮ್ ಮಾತ್ರ ಈ ಪೊಸಿಷನ್ ತಗೊಳಕ್ಕೆ ಆಗತ್ತೆ. ಸೊ ಐಸೋಸ್ಸೆಲೆಸ್ ಟ್ರಯಾಂಗಲ್ ಇಸ್ ಆನ್ಸರ್. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಕ್ವಾಡ್ರಿಲ್ಯಾಟರಲ್ ವಿತ್ ಎ ರೊಟೇಷನಲ್ ಸಿಮೆಟ್ರಿ ಆಫ್ ಆರ್ಡರ್ ಮೋರ್ ದನ್ 1 ಬಟ್ ನಾಟ್ ಎ ಲೈನ್ ಸಿಮೆಟ್ರಿ ಅಂತ ಕೇಳಿದ್ದಾರೆ. ಅಂದ್ರೆ ಅಂತ ಕ್ವಾಡ್ರಿಲ್ಯಾಟರಲ್ ಇರಬೇಕು, ಅದಕ್ಕೆ ಲೈನ್ ಸಿಮೆಟ್ರಿ ಇರಬಾರ್ದು, ಇನ್ನು ರೊಟೇಷನಲ್ ಸಿಮೆಟ್ರಿ ಮೋರ್ ದನ್ 1 ಇರಬೇಕು ಅಂತ ಯಾವ ಕ್ವಾಡ್ರಿಲ್ಯಾಟರಲ್ ಇದೆ ನೋಡೋಣ.
ಯಾವುದು ಅಂದ್ರೆ ಪ್ಯಾರಲೆಲೋಗ್ರಾಮ್ ಅಲ್ವಾ. ನಾವು ಓದಿದ್ದೀವಿ ಪ್ಯಾರಲೆಲೋಗ್ರಾಮ್ ಅಲ್ಲಿ ನಮಗೆ ಲೈನ್ ಸಿಮೆಟ್ರಿ ಬರಲ್ಲ. ಇದು ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಇರುತ್ತಲ್ಲ ಪ್ಯಾರಲೆಲೋಗ್ರಾಮ್ ಅಂತಂದ್ರೆ. ನೋಡಿ ಈ ಪ್ಯಾರಲೆಲೋಗ್ರಾಮ್ಗೆ ಲೈನ್ ಸಿಮೆಟ್ರಿ ಅಂದ್ರೆ ಏನು, ನಮ್ಗೆ ಈ ರೀತಿ ವರ್ಟಿಕಲ್ ಲೈನ್ ಹಾಕ್ರಿ ಇಲ್ಲ ಹಾರಿಜಾಂಟಲ್ ಲೈನ್ ಹಾಕ್ರಿ, ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗ್ಬೇಕು. ನೋಡಿ ಓವರ್ಲ್ಯಾಪ್ ಆಗ್ತಾ ಇದೆನಾ, ನೋಡಿ ಓವರ್ಲ್ಯಾಪ್ ಆಗ್ತಾ ಇದೆನಾ, ಆಗ್ತಾ ಇಲ್ಲ. ಓಕೆ, ಈಗ ಈ ರೀತಿ ಫೋಲ್ಡ್ ಮಾಡಿ ವರ್ಟಿಕಲಿ. ವರ್ಟಿಕಲಿ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತೆ. ನೋಡಿ ಓವರ್ಲ್ಯಾಪ್ ಆಗಲ್ಲ ಅಲ್ವಾ. ನೋಡಿ ಡಯಾಗ್ನಲಿ ಫೋಲ್ಡ್ ಮಾಡೋಣ. ಈಗ ಈ ರೀತಿ ಕರೆಕ್ಟ್ ಡಯಾಗ್ನಲಿ ಫೋಲ್ಡ್ ಮಾಡಿದಾಗೂ ನಮ್ಗೆ ನೋಡಿ ಡಯಾಗ್ನಲಿ ಫೋಲ್ಡ್ ಮಾಡಿದ್ರು ನಮ್ಗೆ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಈಗ ಈ ಡಯಾಗ್ನಲ್ ಫೋಲ್ಡ್ ಮಾಡಿದ್ವಿ, ಈಗ ಈ ಡಯಾಗ್ನಲಿ ಫೋಲ್ಡ್ ಮಾಡೋಣ. ಈ ಕಡೆ ಡಯಾಗ್ನಲ್ ನೋಡಿ ಈ ರೀತಿ ಡಯಾಗ್ನಲಿ ಫೋಲ್ಡ್ ಮಾಡಿದಾಗೂ ನಮ್ಗೆ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಅಂದ್ರೆ ಯಾವ ಕಡೆಯಿಂದ ಫೋಲ್ಡ್ ಮಾಡಿದ್ರು ನಮ್ಗೆ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಸೊ ಲೈನ್ ಆಫ್ ಸಿಮೆಟ್ರಿ ಇಲ್ಲ ಪ್ಯಾರಲೆಲೋಗ್ರಾಮ್ ಅಲ್ಲಿ. ಓಕೆ, ಇದು ಒಂದು ಗೊತ್ತಾಯ್ತು. ಈಗ ರೊಟೇಷನಲ್ ಸಿಮೆಟ್ರಿ ಮೋರ್ ದನ್ ಒನ್. ನೋಡ್ರಿ ಇದು ಪ್ಯಾರಲೆಲೋಗ್ರಾಮ್. ಇದನ್ನ ನಾವು ಈ ರೀತಿ ರೊಟೇಟ್ ಮಾಡಿದ್ವಿ 90 ಡಿಗ್ರಿ. ಈ ಪೊಸಿಷನ್ ತಗೊಂತು, ಒರಿಜಿನಲ್ ಪೊಸಿಷನ್ ಅಂತ ಅಲ್ಲ ಇದ್ರದ್ದು. ಸೊ ನೋಡಿ ಈಗ ನಿಮ್ಗೆ ಗೊತ್ತಾಗೋಕೆ ಇಲ್ಲಿ ಒಂದು ಪಾಯಿಂಟ್ ಇಡ್ತೀನಿ ನೋಡಿ, ಪಿ ಅಂತ ಬರೆಯೋಣ. ಈ ರೀತಿ ಇದೆ ಅಲ್ವಾ, ಅದು 0 ಡಿಗ್ರಿ ಇದೆ. ಈಗ ನಾವು ರೊಟೇಟ್ ಮಾಡಿದ್ವಿ ನೋಡಿ, ಈ ರೀತಿ ರೊಟೇಟ್ ಆಯ್ತು. ಆದ್ರೆ ಇದು ಒರಿಜಿನಲ್ ಪೊಸಿಷನ್ ಅಲ್ಲ. ಈಗ ಮತ್ತೆ ರೊಟೇಟ್ ಮಾಡೋಣ. ಈಗ ಮತ್ತೆ ರೊಟೇಟ್ ಮಾಡಿದ್ರೆ ನೋಡಿ ಪಿ ಇಲ್ಲಿ ಬಂತು, ಆದ್ರೆ ಒರಿಜಿನಲ್ ಪೊಸಿಷನ್ ಮತ್ತೆ ಬಂದಿದೆ ಅಲ್ವಾ. ಸೇಮ್ ಅದೇ ಪೊಸಿಷನ್ ಬಂದಿದೆ, ಅಂದ್ರೆ ಇಲ್ಲಿ ಒನ್ ಆರ್ಡರ್ ಆಫ್ ಸಿಮೆಟ್ರಿ ಆಯ್ತು. ಈಗ ಮತ್ತೆ ರೊಟೇಟ್ ಮಾಡ್ತೀವಿ ನೋಡಿ, ಇದು ಒರಿಜಿನಲ್ ಪೊಸಿಷನ್ ಅಲ್ಲ. ಮತ್ತೆ ರೊಟೇಟ್ ಮಾಡೋಣ ನೋಡಿ, ಮತ್ತೆ ಒರಿಜಿನಲ್ ಪೊಸಿಷನ್ ಬಂತು. ಅಂದ್ರೆ 2 ಟೈಮ್ಸ್ ಆರ್ಡರ್ ಆಫ್ ರೊಟೇಷನಲ್ ಸಿಮೆಟ್ರಿ ಇದೆ ಅಂತ ಹೇಳ್ಬೋದು. ಸೊ ಏನ್ ಹೇಳ್ಬೋದು ಆನ್ಸರ್, ಎ ಪ್ಯಾರಲೆಲೋಗ್ರಾಮ್ ಅಂತ ಹೇಳ್ಬೋದು. ಓಕೆ, ಡ್ರಾ ಮಾಡಿ ಅಂದ್ರೆ ಡ್ರಾ ಮಾಡಿ, ರಫ್ ಸ್ಕೆಚ್ ಈ ತರ ಡ್ರಾ ಮಾಡಿ. ಓಕೆ, ಈಗ ನೆಕ್ಸ್ಟ್ ಫೋರ್ತ್ ಒನ್. ನೋಡಿ ಫೋರ್ತ್ ಒನ್, ಇದು ಫೋರ್ತ್ ಒನ್. ನೋಡಿ ಏನ್ ಕೊಟ್ಟಿದ್ದಾರೆ, ಕ್ವಾಡ್ರಿಲ್ಯಾಟರಲ್ ವಿತ್ ಎ ಲೈನ್ ಸಿಮೆಟ್ರಿ ಅಂಡ್ ಬಟ್ ನಾಟ್ ಎ ರೊಟೇಷನಲ್ ಸಿಮೆಟ್ರಿ ಆಫ್ ಆರ್ಡರ್ ಮೋರ್ ದನ್ ಒನ್. ಅಂತಂದ್ರೆ ಏನು ಅಂತ ಕ್ವಾಡ್ರಿಲ್ಯಾಟರಲ್ ಯಾವುದು ಲೈನ್ ಸಿಮೆಟ್ರಿನೂ ಒಂದೇ ಇರಬೇಕು, ರೊಟೇಷನಲ್ ಸಿಮೆಟ್ರಿ ಕೂಡ ಒಂದೇ ಇರಬೇಕು, ನಾಟ್ ಮೋರ್ ದನ್ ಒನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಅಂತ ಕ್ವಾಡ್ರಿಲ್ಯಾಟರಲ್ ಯಾವುದು ನೋಡಿ, ಎ ಕೈಟ್ ಅಂತ ಹೇಳ್ಬೋದು. ಹೆಂಗೆ ನೋಡೋಣ. ನೋಡಿ ಕೈಟ್ ಶೇಪ್ ಹೆಂಗಿರತ್ತೆ, ಇದಲ್ವಾ ಶೇಪ್. ಈಗ ಇದನ್ನ ನಾವು ಈ ತರ ಲೈನ್ ಸಿಮೆಟ್ರಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಲ್ವಾ. ಸೊ ಓವರ್ಲ್ಯಾಪ್ ಆಗುತ್ತೆ, ಕರೆಕ್ಟ್ ಇದೆ, ಓವರ್ಲ್ಯಾಪ್ ಆಗುತ್ತೆ. ಸೊ ಇದು ಕೈಟದ್ ನಮ್ ಪ್ರಾಪರ್ಟೀಸ್ ಗೊತ್ತಿದೆಯಲ್ಲ, ಸೊ ಓವರ್ಲ್ಯಾಪ್ ಆಗುತ್ತೆ. ಒನ್ ಲೈನ್ ಆಫ್ ಸಿಮೆಟ್ರಿ ಇದೆ ಇದಕ್ಕೆ. ಇನ್ನು ರೊಟೇಷನಲ್ ಸಿಮೆಟ್ರಿ, ರೊಟೇಟ್ ಮಾಡಿದಾಗ ನೋಡಿ ಈ ರೀತಿ ರೊಟೇಟ್ ಮಾಡಿದ್ವಪ್ಪ. ಸೊ ಈ ರೀತಿ ಆಗುತ್ತೆ. ಓಕೆ, ಈಗ ಮತ್ತೆ ರೊಟೇಟ್ ಮಾಡಿದ್ವಿ. ಈ ರೀತಿ ಆಗುತ್ತೆ, ಅಂದ್ರೆ ಸೇಮ್ ಪೊಸಿಷನ್ ಬರ್ತಾ ಇಲ್ಲ. ಓಕೆ, ನೋಡಿ ಈ ರೀತಿ ರೊಟೇಟ್ ಮಾಡಿದ್ರೇನು ಇಲ್ಲಿ ಪಿ ಅಂತ ನೇಮ್ ಮಾಡಿದ್ವಿ, ಈ ಪಿ ಇಲ್ಲಿಗೆ ಬಂತು, ಈ ಪಿ ಇಲ್ಲಿಗೆ ಬಂತು.
ಈ ಪಿ ಇಲ್ಲಿ ಹೋಯ್ತು, ಮತ್ತೆ ರೊಟೇಟ್ ಮಾಡಿದಾಗ ಇದೇ ಪೊಸಿಷನ್ ಬಂತು. ಅಂದ್ರೆ ರೊಟೇಷನ್ ಸೇಮ್ ಪೊಸಿಷನ್ ಓನ್ಲಿ ಒನ್ ಟೈಮ್ ಬರುತ್ತೆ, ಅದೇ ಈ ಪೊಸಿಷನ್. ಓಕೆ, ಇಲ್ಲೆಲ್ಲಿ ಬರಲಿಲ್ಲ. ಓಕೆ, ಸೊ ಆನ್ಸರ್ ಈಸ್ ಕೈಟ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್